ನಮಸ್ಕಾರ. ನಾನು ನಾಗೇಂದ್ರ. KSOU MA ಕನ್ನಡ MPP ಈ ಪರೀಕ್ಷೆಯ ಸಲುವಾಗಿ ಕೊಟ್ಟಿರುವ 10 ಪಠ್ಯಗಳಲ್ಲಿ 10 ಪುಸ್ತಕಗಳಲ್ಲಿ 8ನೇ ಪುಸ್ತಕ ಅಥವಾ 8ನೇ ಸಂಚಿಕೆ ಇದರಲ್ಲಿ ಬರುವ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಂಚಿಕೆಯ ಹೆಸರು ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳು. ಇದರಲ್ಲಿ ಸಾಹಿತ್ಯ ವಿಮರ್ಶೆ ಬಗ್ಗೆ ಹಲವಾರು ಅಂಶಗಳನ್ನು ತಿಳ್ಕೊತೀವಿ. ಇದರಲ್ಲಿ ಒಟ್ಟು 4 ಘಟಕಗಳಿವೆ. ಈ ಸಂಚಿಕೆಯಲ್ಲಿ ವಿಮರ್ಶೆ ಅಂದ್ರೇನು, ಪಾಶ್ಚಾತ್ಯ ವಿಮರ್ಶಕರು ಯಾರ್ಯಾರು, ವಿಮರ್ಶೆಯ ಸ್ವರೂಪ ಏನು, ವಿಮರ್ಶೆಯ ವಿಧಾನಗಳು ಏನೇನು ಅಂತ ಈ ಸಂಚಿಕೆಯಲ್ಲಿ ಹಾಗೂ ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ಸಂಚಿಕೆಯ ಮೊದಲ ಘಟಕದಲ್ಲಿ ವಿಮರ್ಶೆಯ ಪರಿಚಯ ಮಾಡಿಕೊಳ್ಳಲಾಗುತ್ತೆ. ಮೊದಲು ಪಾಶ್ಚಿಮಾತ್ಯ ವಿಮರ್ಶಕರ ಪರಿಚಯ, ಯಾರ್ಯಾರು ಪಾಶ್ಚಿಮಾತ್ಯ ಪ್ರಖ್ಯಾತ ವಿಮರ್ಶಕರು ಅಂತ. ನಂತರ ವಿಮರ್ಶೆ ಎಂದರೇನು, ಒಬ್ಬ ವಿಮರ್ಶಕನ ಮನೋಧರ್ಮ ಹೇಗಿರಬೇಕು, ವಿಮರ್ಶಕನ ಕಾರ್ಯವಿಧಾನ ಏನು ಅನ್ನೋದನ್ನು ಈ ಘಟಕದಲ್ಲಿ ಹೇಳಲಾಗುತ್ತೆ. ಮೊದಲು ಈ ಮೀಮಾಂಸೆ ಮತ್ತು ವಿಮರ್ಶೆ ಇವುಗಳ ಮಧ್ಯೆ ಏನು ವ್ಯತ್ಯಾಸ ಇದೆ? ಭಾರತೀಯ ಸಾಹಿತ್ಯ ತತ್ವಗಳನ್ನು ಅಂದರೆ ವಿವಿಧ ಸಿದ್ಧಾಂತಗಳನ್ನು ನಮ್ಮ ಅಲಂಕಾರಿಕರು ಭಾರತೀಯ ಸಾಹಿತ್ಯದ ವಿಷಯದಲ್ಲಿ ಹೇಳಬೇಕಾದ್ರೆ ಅದನ್ನು ಕಾವ್ಯಮೀಮಾಂಸೆ ಅಂತ ಕರೆಯಲಾಗುತ್ತೆ. ಭಾರತೀಯ ಕಾವ್ಯಮೀಮಾಂಸೆ ಮುಖ್ಯವಾಗಿ ಸೈದ್ಧಾಂತಿಕ ಆಧಾರದಲ್ಲಿ ಚರ್ಚೆ ನಡೆಸಲಾಗುತ್ತೆ. ಆದರೆ ಪಾಶ್ಚಾತ್ಯರು ಕಾವ್ಯವನ್ನು ವಿಮರ್ಶಾತ್ಮಕ ರೀತಿಯಲ್ಲಿ ಅಧ್ಯಯನ ಮಾಡ್ತಾರೆ, ಚರ್ಚಿಸ್ತಾರೆ. ಆದ್ದರಿಂದ ಮೀಮಾಂಸೆ ಭಾರತೀಯ ಆಧಾರವಾದದ್ದು. ಭಾರತೀಯರು ಮಾಡಿದ್ದು ಮೀಮಾಂಸೆ, ಪಾಶ್ಚಾತ್ಯರು ವಿಮರ್ಶೆ ಮಾಡಿದ್ರು ಅಂತ ಹೇಳಬಹುದು. ವಿಮರ್ಶೆ ಒಂದು ಸಾಹಿತ್ಯ ಕೃತಿಯ ಬಗ್ಗೆ ಅಧ್ಯಯನ ಮಾಡಿ ಅದು ಹೇಗಿದೆ ಅಂತ ಹೇಳೋದು, ಮೀಮಾಂಸೆ ಅದಕ್ಕೆ ಕೆಲವು ನಿಯಮಗಳನ್ನು, ಒಂದು ರೀತಿಯನ್ನು ತೋರಿಸ್ಕೊಡೋದು ಮೀಮಾಂಸೆ ಅಂತ ಸಹ ಹೇಳಬಹುದು. ಭಾರತೀಯ ಮೀಮಾಂಸೆಯಲ್ಲಿ ತತ್ವಗಳು ಪ್ರಮುಖವಾಗಿ ರಸ, ಧ್ವನಿ, ಗುಣ, ರೀತಿ, ಔಚಿತ್ಯ ಇವೆಲ್ಲ ನಾವು ಹಿಂದೆ ಓದಿದ್ದೀವಲ್ಲ, ಇವೆಲ್ಲ ಭಾರತೀಯ ಮೀಮಾಂಸೆಯ ತತ್ವಗಳು ಅನ್ನಬಹುದು. ಪಾಶ್ಚಾತ್ಯ ವಿಮರ್ಶಾ ತತ್ವಗಳು ಯಾವ್ಯಾವುದು ಅಂದರೆ ಐಕ್ಯತ್ರಯ, ಪಾತ್ರಕಲ್ಪನೆ, ಸಂವಿಧಾನ, ದುರಂತ, ತತ್ವ, ಶೈಲಿ ಮೊದಲಾದವು ಪಾಶ್ಚಿಮಾತ್ಯ ವಿಮರ್ಶಾ ತತ್ವಗಳು ಅಂತ ಹೇಳಬಹುದು. ಪಾಶ್ಚಾತ್ಯ ವಿಮರ್ಶಕರಲ್ಲಿ ಪ್ರಮುಖರಾದವರು ಯಾರು, ಅವರು ಪ್ರತಿಪಾದಿಸಿದ ತತ್ವಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೆಯದಾಗಿ ಪಾಶ್ಚಾತ್ಯ ಸಾಹಿತ್ಯದ ಆದ್ಯ ವಿಮರ್ಶಕ ಅರಿಸ್ಟಾಟಲ್. ಇವರ ಕಾಲ ಕ್ರಿಸ್ತಪೂರ್ವ 384ರಿಂದ 322. ಅರಿಸ್ಟಾಟಲ್ದು ಅನುಕರಣ ಸಿದ್ಧಾಂತ ಅಂತ ಹೇಳಬಹುದು. ಅರಿಸ್ಟಾಟಲ್ ಏನು ಹೇಳ್ತಾನೆ ಅಂದರೆ, ಕವಿ ನಿರ್ಮಿಸುವುದು ಯಾವಾಗಲೂ ಒಂದು ಅನುಕೃತಿಯನ್ನೇ ಹೊರತು ನಿಜ ವಸ್ತುವನ್ನಲ್ಲ ಅಂತ ಹೇಳಿ, ಇನ್ನೂ ಹಲವು ಆತನ ವಿಚಾರಗಳು ಏನೇನು ಅಂದರೆ, ಕವಿಯು ನೀಡಬೇಕಾದ ಆನಂದ ಅನುಕರಣದ ಮೂಲಕ ಕರುಣೆ ಮತ್ತು ಭಯಗಳಿಂದ ಜನಿಸುವ ಆನಂದ ಅಂತ ಅರಿಸ್ಟಾಟಲ್ ಹೇಳಿದ್ದಾನೆ. ಮತ್ತೊಂದು ವಿಷಯ ಅವನು ಹೇಳಿರೋದು, ಜೀವನದ ಸತ್ಯಗಳನ್ನು ನಿರೂಪಿಸುವುದರಲ್ಲಿ ಕಾವ್ಯವೇ ಹೆಚ್ಚು ಸಮರ್ಥವಾದುದು ಅಂತ ಅರಿಸ್ಟಾಟಲ್ ಹೇಳಿದ್ದಾನೆ. ಇನ್ನು ಹೊರೆಸ್, ಈ ಹೊರೆಸ್ ಕ್ರಿಸ್ತಪೂರ್ವ 1ನೇ ಶತಮಾನದವನು. ಆತ ಏನು ಹೇಳೋದು ಅಂದರೆ, ಆನಂದಾನುಭವವನ್ನು ಒದಗಿಸಬಲ್ಲ ಕಲ್ಪಿಸಿದ ನಿರ್ಮಿತಿಯೇ ಕಾವ್ಯಕ್ರಿಯೆ ಅಂತ ಹೊರೆಸ್ ಹೇಳಿದ್ದಾನೆ. ಒಳ್ಳೆಯ ಕವಿ ಜನರ ಮನಸ್ಸನ್ನು ತಿದ್ದೋದೇ ಅಲ್ಲದೆ ಆನಂದಾನುಭವವನ್ನು ಒದಗಿಸ್ತಾನೆ
ಅನ್ನೋದನ್ನು ಹೊರೆಸ್ ಹೇಳಿದ್ದಾನೆ. ಇನ್ನು ಡಾಂಟೆ 13ನೇ ಶತಮಾನದವನು. ಡಾಂಟೆ ಏನು ಹೇಳ್ತಾನೆ ಅಂದರೆ, ಅಲೌಕಿಕ ಆನಂದದ ಬಗ್ಗೆ ಹೇಳ್ತಾ ಈ ಸಾಹಿತ್ಯ ಅಲೌಕಿಕ ಆನಂದವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಸಾಮಾನ್ಯ ಅನುಭವದ ಪ್ರಪಂಚದಿಂದ ಮನಸ್ಸನ್ನು ಮೇಲಕ್ಕೆತ್ತಿ ಅನನ್ಯ ಅಸಾಧಾರಣವಾದ ಆನಂದಾನುಭವಕ್ಕೆ ಕಾರಣವಾಗುವುದೇ ಸಾಹಿತ್ಯ ಅಂತ ಹೇಳ್ತಾನೆ. ಇನ್ನು ಸಿಡ್ನಿ 1554ರಿಂದ 1586 ಕಾಲಮಾನದವನು. ಈ ಸಿಡ್ನಿ ಏನು ಹೇಳ್ತಾನೆ ಅಂದರೆ, ಕವಿ ವಾಸ್ತವವಾಗಿ ನಿಸರ್ಗದಲ್ಲಿ ಇರುವುದಕ್ಕಿಂತ ಇನ್ನೂ ಒಳ್ಳೆಯದನ್ನು, ನೈಜವಾಗಿ ಇರದೇ ಇದ್ದುದನ್ನು ನಿರ್ಮಿಸುತ್ತಾನೆ. ಆದರ್ಶದ ಸ್ವರೂಪದ ಚಿತ್ರಣವನ್ನು ಸಾಹಿತ್ಯದಲ್ಲಿ ಕವಿ ಕೊಡ್ತಾನೆ ಅಂತ ಸಿಡ್ನಿ ಹೇಳ್ತಾನೆ. ಇನ್ನು ಪ್ರಖ್ಯಾತ ಕವಿ ಶೇಕ್ಸ್ಪಿಯರ್ 1564ರಿಂದ 1616 ಕಾಲದವರೆಗೆ ಇದ್ದವನು. ಆತ ಏನು ಹೇಳ್ತಾನೆ ಅಂದರೆ, ಆನಂದದಾಯಕ ಯಾವುದು ಅದನ್ನು ಗ್ರಹಿಸಿ ಅದನ್ನು ತನ್ನ ಕಾವ್ಯದಲ್ಲಿ ಸೃಷ್ಟಿಸುವ ಗುಣ ಮತ್ತು ಶಕ್ತಿಯುತವಾದ ಕಲ್ಪನೆ ಕವಿಗೆ ಇರುತ್ತೆ. ಈ ಥರ ನೋಡಿದ್ರೆ ಅವನೊಬ್ಬ ಹುಚ್ಚ, ಪ್ರಣಯ ಕವಿ ಅಂತ ಎಲ್ಲ ಕವಿ ಬಗ್ಗೆ ಹೇಳಿದ್ದಾನೆ. ಮತ್ತು ಕಲ್ಪನೆಗೆ ಹೆಚ್ಚು ಒತ್ತಾಸೆಯನ್ನು ಶೇಕ್ಸ್ಪಿಯರ್ ಕೊಟ್ಟಿದ್ದಾನೆ. ಇನ್ನು ವರ್ಡ್ಸ್ವರ್ತ್ 1798 ಸಮಯದಲ್ಲಿ ಆತ ಬರೆದ ಪ್ರಿಫೇಸ್ ಆಫ್ ದ ಲಿರಿಕಲ್ ಬಲ್ಲಾಡ್ಸ್. ಈ ಸಮಯದಲ್ಲಿದ್ದ ವರ್ಡ್ಸ್ವರ್ತ್ ಇಂಗ್ಲಿಷ್ ನವೋದಯ ಕಾಲದ ಪ್ರಮುಖನಾದ ಕವಿ. ಆತ ಹೇಳೋದೇನೆಂದರೆ, ಎಲ್ಲ ಒಳ್ಳೆಯ ಕವಿತೆಗಳು ಭಾವನೆಗಳ ಸ್ವಚ್ಛಂದ ಮಹಾಪೂರ. ಈತ ಭಾವನೆಗಳ ಬಗ್ಗೆ ಹೆಚ್ಚು ಒತ್ತಾಸೆಯನ್ನು ನೀಡ್ತಾನೆ. ಇನ್ನು ಶೆಲ್ಲಿಯ ಕಾಲಮಾನ 1792ರಿಂದ 1822. ಶೆಲ್ಲಿ ಹೇಳೋದೇನೆಂದರೆ, ಕಾವ್ಯ ಎಂಬುದು ಆನಂದದಾಯಕವಾದ ಹಾಗೂ ಅತ್ಯುತ್ತಮವಾದ ಮನಸ್ಸುಗಳ ಅತ್ಯುತ್ತಮವಾದ ಕ್ಷಣಗಳ ದಾಖಲೆ ಅಂತ ಶೆಲ್ಲಿ ಹೇಳ್ತಾರೆ. ಇನ್ನು ಎಲಿಯಟ್ 1888ರಿಂದ 1965 ಕಾಲಮಾನದ ಎಲಿಯಟ್ ಹೇಳೋದೇನೆಂದರೆ, ಜೀವನವನ್ನು ಹೆಚ್ಚಾಗಿ ನೋಡಿ ಒಂದು ಜೀವನದ ದೃಷ್ಟಿಯನ್ನು ರೂಪಿಸಿಕೊಂಡ ಮನಸ್ಸಿನ ಫಲವೇ ಒಂದು ಸಾಹಿತ್ಯ ಕೃತಿ ಅಂತ ಎಲಿಯಟ್ ಹೇಳೋದು. ಇನ್ನು ಐ.ಎ. ರಿಚರ್ಡ್ಸ್ 1893ರಿಂದ 1979 ಕಾಲಮಾನದವರು. ಇವರು ಸಾಹಿತ್ಯದ ಮೌಲ್ಯದ ಬಗ್ಗೆ ಬಹಳ ವಿಮರ್ಶೆ ಮಾಡಿದ್ದಾರೆ. ಈತ ಹೇಳೋದೇನೆಂದರೆ, ತನ್ನಷ್ಟೇ ಮುಖ್ಯವಾದ ಇನ್ನೊಂದು ಪ್ರವೃತ್ತಿಯನ್ನು ಹತಾಶೆಗೊಳಿಸದೆ ಯಾವುದು ತನ್ನನ್ನು ತೃಪ್ತಿಪಡಿಸಿಕೊಳ್ಳುತ್ತದೆಯೋ ಆ ಅನುಭವ, ಆ ಮೌಲ್ಯ ಬಹಳ ಮುಖ್ಯ. ಆ ಅನುಭವವನ್ನು ಸಮಗ್ರ ಸಾಹಿತ್ಯ ಮಾತ್ರ ನೀಡಬಲ್ಲದು ಅಂತ ರಿಚರ್ಡ್ಸ್ ಹೇಳೋದು. ಇನ್ನು ಹಡ್ಸನ್ ಇತ್ತೀಚಿನವರು, ಅವರು ಹೇಳೋದೇನೆಂದರೆ, ಒಂದು ಮಹಾಕೃತಿ ನೇರವಾಗಿ ಬದುಕಿನಿಂದಲೇ ಹುಟ್ಟಿ ಬೆಳೆಯುತ್ತೆ. ಅದನ್ನು ಓದೋದ್ರಿಂದ ನಾವು ಬದುಕಿನ ವಿಶಾಲವೂ ನಿಕಟವೂ ನೂತನವೂ ಆದ ಸಂಬಂಧಗಳನ್ನು ಪಡಿತೀವಿ ಅಂತ ಹಡ್ಸನ್ ಹೇಳೋದು. ಹೀಗೆ ವಿವಿಧ ವಿಮರ್ಶಕರು, ಪಾಶ್ಚಾತ್ಯ ವಿಮರ್ಶಕರು ಒಂದು ಕಾವ್ಯದ ಬಗ್ಗೆ, ಸಾಹಿತ್ಯದ ಬಗ್ಗೆ, ಕವಿಗಳ ಬಗ್ಗೆ ವಿವಿಧ ರೀತಿಗಳಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವಿಮರ್ಶೆಯನ್ನು ಹಾಗೂ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಅಂತ ಹೇಳಬಹುದು. ವಿಮರ್ಶೆ ಎಂದರೆ ಏನು ಅಂತ ನೋಡೋಣ. ಮನಸ್ಸು ಎರಡು ದಿಕ್ಕಿನಲ್ಲಿ ಹರಿಯುತ್ತೆ. ಒಂದು ಭಾವಪ್ರಧಾನ ದಿಕ್ಕು, ಇನ್ನೊಂದು ಬುದ್ಧಿ ಪ್ರಧಾನ ದಿಕ್ಕು. ಈ ಭಾವಪ್ರಧಾನದಲ್ಲಿ ಗ್ರಹಿಕೆ, ಸಂವೇದನೆ, ಸಂಸ್ಮರಣೆ, ಅಂತಃಸ್ಫುರಣೆ ಇರುತ್ತೆ. ಇದು ಸೃಜನಾತ್ಮಕ ಸಾಹಿತ್ಯವನ್ನು ಸೃಷ್ಟಿಸುತ್ತೆ. ಸಾಹಿತ್ಯ ಸೃಷ್ಟಿ ಭಾವಪ್ರಧಾನದಿಂದ ಆಗುತ್ತೆ. ಇನ್ನೊಂದು ಬುದ್ಧಿ ಪ್ರಧಾನ ದಿಕ್ಕು.
ಈ ದಿಕ್ಕಿನಲ್ಲಿ ಮನಸ್ಸು ವಿಭಜನೆ, ವಿಶ್ಲೇಷಣೆ, ಪರಿಶೀಲನೆ, ಸಂಯೋಜನೆ ಮೊದಲಾದ ಕಾರ್ಯಗಳನ್ನು ಮಾಡುತ್ತೆ. ಇದರ ಮೂಲಕ ವಿಮರ್ಶಾತ್ಮಕ ಸಾಹಿತ್ಯ ಸೃಷ್ಟಿಯಾಗುತ್ತೆ. ಇದೇ ಈ ಬುದ್ಧಿ ಪ್ರಧಾನತೆಯೇ ವಿಮರ್ಶನಾ ಶಕ್ತಿಗೆ ಕಾರಣ ಅಂತ ಹೇಳಬಹುದು. ಈ ಸಾಹಿತ್ಯ ವಿಮರ್ಶೆಗೆ ಇಂಗ್ಲೀಷ್ನಲ್ಲಿ ಲಿಟ್ರರಿ ಕ್ರಿಟಿಸಿಸಮ್ ಅನ್ನೋ ಒಂದು ಪದ ಇದೆ. ಈ ವಿಮರ್ಶೆ ಪದ ಹೇಗೆ ಬಂತು? ಮೃಷ್ ಎಂದರೆ ತೀಡು, ಉಜ್ಜು, ಬಡಿ ಅಂದರ್ಥ. ಅಂದರೆ ಸಾಹಿತ್ಯವನ್ನು ತೀಡುವುದು, ಅದನ್ನು ವಿಮರ್ಶೆ ಅಂತ ಹೇಳಬಹುದು. ಇನ್ನು ವಿಮರ್ಶಕನ ಮನೋಧರ್ಮ ಹೇಗಿರಬೇಕು ಅನ್ನೋದನ್ನು ಒಬ್ಬೊಬ್ಬರು ತಮ್ಮದೇ ಆದ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ. ಮಿಡಲ್ಟನ್ ಮುರ್ರೆ ಎಂಬ ವಿಮರ್ಶಕ ಏನು ಹೇಳಿದ್ದಾನೆ ಅಂದರೆ, ಒಬ್ಬ ಕವಿ ಕಲಾಕೃತಿಯಲ್ಲಿ ತನ್ನ ಅನುಭವವನ್ನು ವ್ಯಕ್ತಪಡಿಸ್ತಾನೆ. ವಿಮರ್ಶಕ ಆ ಕಲಾಕೃತಿಯನ್ನು ಆಶ್ರಯಿಸಿದ ತನ್ನ ವಿಮರ್ಶೆಯಲ್ಲಿ ತನ್ನನ್ನು ತಾನೇ ವ್ಯಕ್ತಪಡಿಸಿಕೊಳ್ಳುತ್ತಾನೆ. ಹಾಗೂ ವಿಮರ್ಶಕ ಮೊದಲು ಸಹೃದಯನಾಗಬೇಕು. ಕಲಾಕೃತಿಯನ್ನು ತನ್ನ ನ್ಯಾಯದ ತಕ್ಕಡಿಯಲ್ಲಿಟ್ಟು ತೂಗುವ ಮುನ್ನ ಅದರ ಹೊಳಹೊಕ್ಕು ನೋಡುವ ಪ್ರಯತ್ನ ಮಾಡಬೇಕು. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಹಿಂದೆ ಹಲವಾರು ಬಾರಿ ಕೇಳಿದ್ದಾರೆ, ಸಹೃದಯ ಅಂದರೆ ಯಾರು? ಕವಿ ಹೃದಯಕ್ಕೆ ಸಮಾನವಾದ ಹೃದಯವುಳ್ಳವನು ಸಹೃದಯ. ಅದನ್ನು ನೆನ್ಪಿಟ್ಕೋಬೇಕು. ನಮ್ಮ ಭಾರತೀಯರಾದ ಅಭಿನವ ಗುಪ್ತ ಸಹ ಸಹೃದಯನ ಬಗ್ಗೆ ಹೇಳಬೇಕಾದ್ರೆ ಆತ ತನ್ಮಯೀಭವದ ಯೋಗ್ಯತೆ ಹೊಂದಿರಬೇಕು ಅಂತ ಸೂಚಿಸ್ತಾನೆ. ಅಂದರೆ ಆತ ಕವಿಯ ಪರಕಾಯ ಪ್ರವೇಶದ ಸಾಮರ್ಥ್ಯ ಹೊಂದಿರಬೇಕು ಅಂತ ಹೇಳಿದ್ದಾನೆ. ಈ ಸಹೃದಯ ಬಹುಮಟ್ಟಿಗೆ ಓದುಗ ಇನ್ನೂ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ವಿಮರ್ಶಕನಾಗ್ತಾನೆ. ಒಂದು ಕಲಾಕೃತಿಯಿಂದ ತಾನು ಅನುಭವಿಸಿದ ಆನಂದವನ್ನು ಇತರ ಸಾಮಾನ್ಯ ಓದುಗರಿಗೂ ತಿಳಿಸಿಕೊಡುವ ಪ್ರಯತ್ನ ಮಾಡುವವನೇ ವಿಮರ್ಶಕ. ಹಾಗಾಗಿ ವಿಮರ್ಶಕನಿಗೆ ಬಹಳ ಮುಖ್ಯವಾದ ಸಿದ್ಧತೆಗಳು ಏನೇನು ಅಂದರೆ, ಆಳವಾದ ಬಹುಮುಖವಾದ ವ್ಯಾಸಂಗ ಮಾಡಬೇಕು, ಲೋಕಾನುಭವ ಹೊಂದಿರಬೇಕು, ಕಲೆಯ ಪಾರಿಭಾಷಿಕ ವಿವರಗಳ ಬಗ್ಗೆ ಪರಿಣಿತಿ ಹೊಂದಿರಬೇಕು. ಇವೆಲ್ಲ ಇದ್ದರೆ ಅವನು ಒಳ್ಳೆಯ ವಿಮರ್ಶಕ ಆಗಬಹುದು. ಒಬ್ಬ ವಿಮರ್ಶಕ ಕೃತಿಕಾರನನ್ನು ಹಿಂದೆ ತಳ್ಳಿ ತನ್ನತನವನ್ನು ಮುಂದೆ ಮಾಡ್ಕೋಬಾರ್ದು. ವಿಮರ್ಶಕನಿಗೆ ಕಾವ್ಯ ಮುಖ್ಯವೇ ಹೊರತು, ಅಂದರೆ ಕೃತಿ ಮುಖ್ಯವೇ ಹೊರತು ಕವಿ ಅಲ್ಲ. ವಿಮರ್ಶಕ ತನ್ನ ವೈಯಕ್ತಿಕ ರಾಗಭಾವಕ್ಕಾಗಲಿ ಸ್ನೇಹ ದ್ವೇಷಕ್ಕಾಗಲಿ ಅವಕಾಶ ಕೊಡಬಾರ್ದು ಅಂತ ಎಲಿಯಟ್, ಅರ್ನಾಲ್ಡ್ ಮೊದಲಾದ ಹಲವಾರು ವಿಮರ್ಶಕರು ಹೇಳಿದ್ದಾರೆ. ಇನ್ನು ವಿಮರ್ಶನ ಕಾರ್ಯವಿಧಾನ ಹೇಗಿರಬೇಕು? ಒಬ್ಬ ವಿಮರ್ಶಕನ ಕಾರ್ಯವಿಧಾನ ಹೇಗಿರಬೇಕು ಅಂದರೆ, ವಿಮರ್ಶನಾ ಸಿದ್ಧಾಂತ ಇದಕ್ಕೆ 2 ಆಧಾರ ಸ್ತಂಭಗಳಿದೆ. ಒಂದು ಮೌಲ್ಯ ವಿವೇಚನೆ, ಇನ್ನೊಂದು ಅನುಭವಗಳ ಸಂವಹನ. ಇದನ್ನು ಹೇಳಿದವನು ಐ.ಎ. ರಿಚರ್ಡ್ಸ್. ಅಂದರೆ ವಿಮರ್ಶಕ ತಾನು ಒಂದು ಕೃತಿಯನ್ನು ಅರ್ಥೈಸಿಕೊಂಡು ಓದುಗರಿಗೆ ಅದನ್ನು ಸಂವಹನಗೊಳಿಸಲು ಪ್ರಯತ್ನಿಸ್ತಾನೆ. ವಿಮರ್ಶೆಯ ಕಾರ್ಯ ಮುಖ್ಯವಾಗಿ 2 ಬಗೆ ಅಂತ ಹೇಳಬಹುದು. ಒಂದು ಕೃತಿಯ ವ್ಯಾಖ್ಯಾನ, ವಿಭಜನೆ, ವಿಶ್ಲೇಷಣೆ. ಇನ್ನೊಂದು ಕೃತಿಯ ಮೌಲ್ಯಮಾಪನ ಮತ್ತು ಅದರ ಸ್ಥಾನ ನಿರ್ದೇಶನ. ಇವು ವಿಮರ್ಶೆಯ ಕಾರ್ಯದ 2 ಬಗೆಗಳು ಅಂತ ಹೇಳಬಹುದು. ಹಾಗೂ ಮ್ಯಾಥ್ಯೂ ಅರ್ನಾಲ್ಡ್ ಏನು ಹೇಳ್ತಾನೆ ಅಂದರೆ, ಮಹೋನ್ನತವಾದ ಕೃತಿಗಳ ನಿರ್ಮಾಣ ಮಾಡಬೇಕಾದ್ರೆ 2 ಶಕ್ತಿಗಳ ಸಂಗಮವಾಗಬೇಕು. ಯಾವ್ಯಾವುದು ಅಂದರೆ ಪವರ್ ಆಫ್ ದ ಮ್ಯಾನ್ ಆ್ಯಂಡ್ ಪವರ್ ಆಫ್ ದ ಮೂಮೆಂಟ್. ಈ ಪವರ್ ಆಫ್ ದ ಮೂಮೆಂಟನ್ನು ಸಿದ್ಧಗೊಳಿಸುವವರು ವಿಮರ್ಶಕರು ಅಂತ ಮ್ಯಾಥ್ಯೂ ಅರ್ನಾಲ್ಡ್ ಅಭಿಪ್ರಾಯಪಟ್ಟಿದ್ದಾನೆ. ಈಗ ಘಟಕ 2ರಲ್ಲಿ ವಿಮರ್ಶೆಯ ಸ್ವರೂಪ ಮತ್ತು ಸತ್ವ ಹಾಗೂ ವಿಮರ್ಶೆಯ ವಿವಿಧ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ವಿಮರ್ಶೆ ಹೇಗೆ ಹುಟ್ಟಿತು ಅಂತ ತಿಳ್ಕೊಳ್ಳೋಣ. ಸಾಹಿತ್ಯ ಕೃತಿಗಳಿಂದ ಪಡೆದ ಅನುಭವವನ್ನು ಕುರಿತು ಮೊಟ್ಟ ಮೊದಲ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದಾಗ ವಿಮರ್ಶೆ ಹುಟ್ಟಿತು ಅಂತ ಹೇಳಬಹುದು. ಭಾರತೀಯ ಕಾವ್ಯಮೀಮಾಂಸೆಯ ಮೂಲಪುರುಷ ಭರತ. ಹಾಗೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ಅಥವಾ ವಿಮರ್ಶೆ ಅದರ ಮೂಲಪುರುಷ ಅರಿಸ್ಟಾಟಲ್ ಅಂತ ಹೇಳಬಹುದು. ಖ್ಯಾತ ಪಾಶ್ಚಾತ್ಯ
ಪ್ರಾಚೀನ ವಿಮರ್ಶಕರು ಯಾರ್ಯಾರು ಅಂತ ಹೇಳ್ಬೋದು ಅಂದರೆ ಹೋಮರ್, ಹೆಸಿಯಡ್, ಸಲೋನ್, ಪಿಂಡಾರ, ಪ್ಲೇಟೋ, ಅರಿಸ್ಟಾಟಲ್. ಈ ಅರಿಸ್ಟಾಟಲ್ ಪ್ಲೇಟೋನ ಶಿಷ್ಯ. ಹೀಗೆ ಹಲವಾರು ಪಾಶ್ಚಾತ್ಯ ವಿಮರ್ಶಕರು ಕ್ರಿಸ್ತಪೂರ್ವದ ಕಾಲದಲ್ಲೇ ಇದ್ದರು ಅಂತ ಗೊತ್ತಾಗುತ್ತೆ. ಇನ್ನು ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ವಿಮರ್ಶಕರ ಅಥವಾ ಮೀಮಾಂಸಕರ ಶ್ರೀಮಂತವಾದ ಪರಂಪರೆ ಇದೆ ಅಂತ ಹೇಳಬಹುದು. ಭರತನ ರಸ ಸಿದ್ಧಾಂತ, ವಾಮಹನ ಅಲಂಕಾರ ಸಿದ್ಧಾಂತ, ದಂಡಿಯ ಗುಣ ಸಿದ್ಧಾಂತ, ವಾಮನನ ರೀತಿ ಸಿದ್ಧಾಂತ, ಆನಂದವರ್ಧನನ ಧ್ವನಿ ಸಿದ್ಧಾಂತ, ಕುಂತಕನ ವಕ್ರೋಕ್ತಿ ಸಿದ್ಧಾಂತ, ಕ್ಷೇಮೇಂದ್ರನ ಅನುಮಿತಿ ಸಿದ್ಧಾಂತ, ಇದಲ್ಲದೆ ಹಲವಾರು ವ್ಯಾಖ್ಯಾನಗಳನ್ನು ಕೊಟ್ಟ ಅಭಿನವಗುಪ್ತ, ರುದ್ರಟ, ಉದ್ದಟ, ಮಮ್ಮಟ, ಭೋಜ, ರಾಜಶೇಖರ, ವಿಶ್ವನಾಥ, ವಿದ್ಯಾನಾಥ, ಜಗನ್ನಾಥ ಹಾಗೂ ಈ ಸಾಲಿನಲ್ಲಿ ಬರುವ ಕೊನೆಯವರು ಅಪ್ಪಯ್ಯ ದೀಕ್ಷಿತ ಅಂತ ಹೇಳಬಹುದು. ನಂತರ ಹಲವಾರು ಮೀಮಾಂಸಕರು ಇದ್ದರೂ ಸಹ ಅಪ್ಪಯ್ಯ ದೀಕ್ಷಿತನವರೆಗೆ ಭಾರತೀಯ ಸಾಹಿತ್ಯ ಮೀಮಾಂಸೆಯ ಸಾಹಿತ್ಯದ ಒಂದು ಘಟ್ಟ ಇತ್ತು ಅಂತ ಹೇಳಬಹುದು. ವಿಮರ್ಶೆ ಮತ್ತು ಮೀಮಾಂಸೆ ಎರಡರ ಮಧ್ಯೆ ಹಲವಾರು ಬಾರಿ ಇದರ ವ್ಯತ್ಯಾಸಗಳ ಬಗ್ಗೆ ಚರ್ಚೆ ನಡೆದಿದೆ. ಮೀಮಾಂಸೆ ವಿಮರ್ಶೆಗಿಂತ ವಿಸ್ತಾರವಾದದ್ದು ಅಂತ ಹೇಳಬಹುದು. ಅದರಲ್ಲಿ ಮೀಮಾಂಸೆಯಲ್ಲಿ ಕಾವ್ಯದ ಸ್ವರೂಪ ಏನು, ಕಾವ್ಯದ ಆತ್ಮ ಯಾವುದು, ರೀತಿನ, ಅಲಂಕಾರನ, ಧ್ವನಿನ, ರಸನ ಇತ್ಯಾದಿ ಮೂಲಭೂತ ತತ್ವಗಳ ಜಿಜ್ಞಾಸೆ ಮೀಮಾಂಸೆಯಲ್ಲಿರುತ್ತೆ. ಇವುಗಳ ಜೊತೆಯಲ್ಲಿ ವಿಮರ್ಶೆಯ ಅಂಶ ಸಹ ಮೀಮಾಂಸೆಯಲ್ಲಿ ಕಾಣುತ್ತೆ. ಆದ್ದರಿಂದ ಮೀಮಾಂಸೆಯಲ್ಲಿ ತತ್ವ ಸಿದ್ಧಾಂತಗಳು ಪ್ರಧಾನವಾಗಿರುತ್ತೆ. ಪಾಶ್ಚಾತ್ಯರಲ್ಲೂ ಸಹ ಆರಂಭದಲ್ಲಿ ಮೀಮಾಂಸೆಯೇ ಪ್ರಧಾನವಾಗಿತ್ತು. ಅರಿಸ್ಟಾಟಲ್, ಹೊರೆಸ್, ಲಾಂಜನಿಸ್ ಇವರೆಲ್ಲ ಕಾವ್ಯತತ್ವದ ಜಿಜ್ಞಾಸುಗಳೇ ಹೊರತು ವಿಮರ್ಶಕರಲ್ಲ ಅಂತ ಸಹ ಹೇಳಬಹುದು. ಮುಖ್ಯವಾಗಿ ನಾವು ಈ ಎರಡರ ವ್ಯತ್ಯಾಸ ಏನು ಹೇಳ್ಬೋದು ಅಂದರೆ ಮೀಮಾಂಸೆ ಮತ್ತು ವಿಮರ್ಶೆದು ಮೀಮಾಂಸೆನಲ್ಲಿ ಸಿದ್ಧಾಂತ ಮುಖ್ಯ. ಆ ಸಿದ್ಧಾಂತದ ಸಮರ್ಥನೆಗೆ ಕಾವ್ಯ ಇರುತ್ತೆ. ಆದರೆ ವಿಮರ್ಶೆಯಲ್ಲಿ ಕಾವ್ಯ ಮುಖ್ಯ, ಅದರ ವಿಶ್ಲೇಷಣೆಯ ಮಾಡುವುದೇ ಸಿದ್ಧಾಂತ. ಈ ತರಹದ ವಿಮರ್ಶೆ ಪಾಶ್ಚಾತ್ಯರಲ್ಲೇ ಬೆಳೆದು ಬಂದದ್ದು 16-17ನೇ ಶತಮಾನಗಳಿಂದ ಈಚೆಗೆ ಅಂತ ಹೇಳಬಹುದು. ಜಾನ್ ಡ್ರೈಡನ್ ಎಂಬುವರು ಇದಕ್ಕೆ ತಳಹದಿಯನ್ನು ಹಾಕಿದರು. ಜಾನ್ ಡ್ರೈಡನ್ನ ಮೊದಲಿಗೆ ಇದ್ದ ಸಿಡ್ನಿ ಅವರದ್ದು ವಿಮರ್ಶೆಗಿಂತ ಸಿದ್ಧಾಂತನೇ ಮುಖ್ಯ, ಸಿದ್ಧಾಂತದ ತರಹನೇ ಅವರು ಕಾವ್ಯಗಳನ್ನು ಅರ್ಥೈಸಿದ್ರು ಅಂತ ಹೇಳಬಹುದು. ಆದರೆ ಡ್ರೈಡನ್ನಿನಂತಹ ವಿಮರ್ಶಾತ್ಮಕ ವಿಮರ್ಶೆ ನಂತರದ ದಿನಗಳಲ್ಲಿ ಪಾಶ್ಚಾತ್ಯರಲ್ಲಿ ಬೆಳೆಯತೊಡಗಿತು. 18ನೇ ಶತಮಾನದಲ್ಲಿ ಪೋಪ್, ಎಡಿಸನ್, ಹೆನ್ರಿ ಫೀಲ್ಡಿಂಗ್ ಮೊದಲಾದವರು ವಿಮರ್ಶೆಯನ್ನು ಮುಂದುವರಿಸ್ಕೊಂಡು ಹೋದರು. ಸ್ಯಾಮ್ಯುಯಲ್ ಜಾನ್ಸನ್, ವರ್ಡ್ಸ್ವರ್ತ್, ಕೋಲಿರಿಡ್ಜ್, ಶೆಲ್ಲಿ ಇವರುಗಳು ಕವಿಗಳು ಹೌದು, ವಿಮರ್ಶಕರು ಹೌದು. ಮ್ಯಾಥ್ಯೂ ಅರ್ನಾಲ್ಡ್ ಒಬ್ಬ ದೊಡ್ಡ ವಿಮರ್ಶಕ ಅಂತ ಖ್ಯಾತನಾದ. ಅವನ ಜೊತೆ ಹೆನ್ರಿ ಜೇಮ್ಸ್, ಜಾರ್ಜ್ ಸೇಂಟ್ಬರಿ, ಕಿಲರ್ ಕೌಚ್ ಮೊದಲಾದವರನ್ನು ನಾವು ಖ್ಯಾತ ವಿಮರ್ಶಕರು ಅಂತ ನೆನಪಿಸ್ಕೋಬೇಕು. ಇನ್ನು 20ನೇ ಶತಮಾನದ ಪ್ರಾರಂಭದಲ್ಲಿ ವಿಮರ್ಶೆ ಹೊಸ ಹೊಸ ತತ್ವಗಳನ್ನು ಅವಲಂಬಿಸಿ ಬೆಳೆಯಲಾರಂಭಿಸಿತು. ಟಿ.ಎಸ್. ಎಲಿಯಟ್, ಐ.ಎ. ರಿಚರ್ಡ್ಸ್, ಮಿಡಲ್ಟನ್ ಮುರೆ, ಎಫ್.ಆರ್. ಲಿವಿಸ್ ಪ್ರತಿಯೊಬ್ಬರೂ ವಿಮರ್ಶೆಯಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ರು ಅಂತ ಹೇಳ್ಬೋದು. ಹೀಗಾಗಿ ಕಾವ್ಯ ಮಾತ್ರವಲ್ಲ, ಸಾಹಿತ್ಯ ವಲಯದೊಳಗೆ ಬರುವ ಎಲ್ಲ ಪ್ರಕಾರಗಳನ್ನು ಒರೆಗಲ್ಲಿನ ಮೇಲೆ ಉಜ್ಜಿ ವಿಮರ್ಶೆಯ ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಬಹಳ ಮುಖ್ಯ. ಈ ಮೌಲ್ಯಗಳ ವಿವೇಚನೆಯಿಂದ ಕೃತಿಯ ಬೆಲೆಯನ್ನು ಕಟ್ಟಬೇಕಾಗತ್ತೆ. ಅದಕ್ಕಾಗಿ ವಿಮರ್ಶೆ ಹಲವಾರು ಮಾರ್ಗಗಳನ್ನು ರೂಪಿಸಿಕೊಳ್ಳೋದು ಅನಿವಾರ್ಯ. ಈಗ ವಿಮರ್ಶೆಯ ಮಾರ್ಗಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಕಳೆದಂತೆ ವಿಮರ್ಶೆಯ ಸೂತ್ರಗಳಲ್ಲಿ ಬದಲಾವಣೆ ಆಗುತ್ತೆ, ಬೆಳವಣಿಗೆ ಆಗುತ್ತೆ.
ಅದಕ್ಕೆ ಅನುಗುಣವಾಗಿ ವಿಮರ್ಶೆಯ ಮಾರ್ಗಗಳು ಸಹ ಬದಲಾಗ್ತಾ ಹೋಗುತ್ತೆ. ನಿರಂತರ ಪರಿವರ್ತನೆ ಒಂದು ಸಹಜವಾಗಿ ನಡೆಯುವಂಥದ್ದು. ಹಾಗೆಯೇ ಮಾರ್ಗಗಳು ಸಹ ಬದಲಾಗ್ತಾ ಹೋಗುತ್ತೆ. ಜೀವನದ ಅನುಭವ ಸಾಹಿತ್ಯಕ್ಕೆ ಪ್ರೇರಕವಾದರೆ ಆ ಸಾಹಿತ್ಯದ ಅನುಭವ ವಿಮರ್ಶೆಗೆ ಕಾರಣ ಅಂತ ಹೇಳಬಹುದು. ಈ ನಿಟ್ಟಿನಲ್ಲಿ ಎಲಿಯಟ್ ಏನೇ ಹೇಳ್ತಾನೆ ಅಂದರೆ, ವಿಮರ್ಶಕರ ಮುಂದೆ ಒಂದು ಸಾಹಿತ್ಯ ಕೃತಿ ಇರುತ್ತೆ. ವಿಮರ್ಶಕರ ಮುಖ್ಯವಾದ ಉದ್ದೇಶ ಕೃತಿಯ ವಿಶ್ಲೇಷಣೆ ಹಾಗೂ ಆ ಮೂಲಕವಾಗಿ ಓದುಗರ ಅಭಿರುಚಿಯನ್ನು ರೂಪಿಸುವುದು ಸಹ ವಿಮರ್ಶಕನ ಕಾರ್ಯ, ಎರಡು ಕರ್ತವ್ಯಗಳು ಅಂತ ಹೇಳ್ತಾನೆ. ಇನ್ನು ರಿಚರ್ಡ್ಸ್ ವಿಮರ್ಶಕನಿಗೆ 3 ಅರ್ಹತೆಗಳು ಇರಬೇಕು ಅಂತ ಹೇಳ್ತಾನೆ. ಯಾವ್ಯಾವುದು ಆ 3 ಅರ್ಹತೆಗಳು ಅಂದರೆ, ಮೊದಲನೆಯದಾಗಿ ಕೃತಿಯಲ್ಲಿ ಅಭಿವ್ಯಕ್ತಗೊಂಡ ಕಲಾನುಭವವನ್ನು ತನ್ನ ವೈಯಕ್ತಿಕ ವೈಚಿತ್ರ್ಯಗಳನ್ನು ಏನನ್ನೂ ಅಂಟಿಸದೆ ಆ ಕೃತಿಯನ್ನು ಅನುಭವಿಸುವ ಶಕ್ತಿ ವಿಮರ್ಶಕನಿಗೆ ಇರಬೇಕು. ಎರಡನೆಯದಾಗಿ ಅನುಭವದ ಸ್ವರೂಪ ಮತ್ತು ತೀವ್ರತೆಯಲ್ಲಿ ತಾರತಮ್ಯವನ್ನು ಕಂಡುಕೊಳ್ಳುವ ಶಕ್ತಿ ಇರಬೇಕು ವಿಮರ್ಶಕನಿಗೆ. ಮತ್ತು ಮೂರನೆಯದಾಗಿ ಮೌಲ್ಯಗಳ ನಿರ್ಣಯದಲ್ಲಿ ಪರಿಪಕ್ವ ಪರಿಶ್ರಮ ಎಲ್ಲ ಬಗೆಯ ವಿಮರ್ಶೆಯಲ್ಲೂ ಇರಬೇಕು ಅಂತ ರಿಚರ್ಡ್ಸ್ ಹೇಳ್ತಾನೆ. ವಿಮರ್ಶಕ 3 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು. ಕೃತಿಯ ಕೇಂದ್ರ ಬಿಂದು ಯಾವುದು, ಅದರ ಸುತ್ತಲೂ ವಸ್ತು ಹೇಗೆ ವಿನ್ಯಾಸಗೊಂಡಿದೆ, ಹಾಗೂ ಆ ಕೃತಿಯಲ್ಲಿ ಅಭಿವ್ಯಕ್ತಿಯ ಶಕ್ತಿ ಏನು, ಈ 3 ಪ್ರಶ್ನೆಗಳನ್ನು ವಿಮರ್ಶಕ ಹಾಕ್ಕೊಂಡು ಉತ್ತರವನ್ನು ಕಂಡುಕೊಳ್ಬೇಕು. ಹಾಗೂ ಅಂತಿಮವಾಗಿ ವಿಮರ್ಶಕ ಏನು ತೋರಿಸ್ಬೇಕು ಅಂದರೆ, ಒಂದು ಕಾವ್ಯ ಹೇಗೆ ಸಹೃದಯನ ಹೃದಯಕ್ಕೆ ಸಂವಹನಗೊಂಡಿದೆ ಅದನ್ನು ತೋರಿಸ್ಬೇಕಾಗತ್ತೆ. ಜೊತೆಗೆ ಜೀವನದ ಮೌಲ್ಯವನ್ನು ಅದು ಹೇಗೆ ಸಹೃದಯನಿಗೆ ತಿಳಿಸಿಕೊಟ್ಟಿದೆ ಅನ್ನೋದು ಸಹ ಬಹಳ ಮುಖ್ಯ. ಈ 2 ಅಂಶಗಳನ್ನು ವಿಮರ್ಶಕ ತೋರಿಸ್ಬೇಕಾಗತ್ತೆ. ವಿಮರ್ಶಕ ಗಂಭೀರವಾದ ಸಮತೋಲನದ ಪರಿಪಕ್ವ ವಿಮರ್ಶೆಯಲ್ಲಿ ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳಬೇಕು. ಕಠೋರ ವಸ್ತುನಿಷ್ಠತೆ ವಿಮರ್ಶಕರಿಗೆ ಇರಬೇಕು. ಇನ್ನು ವಿಮರ್ಶೆಯ ಮಾರ್ಗಗಳು ಯಾವ್ಯಾವುದು ಅಂದರೆ, ತೌಲನಿಕ, ಚಾರಿತ್ರಿಕ, ತಾತ್ವಿಕ ಹಾಗೂ ತಾಂತ್ರಿಕ ವಿಮರ್ಶೆಗಳು ವಿಮರ್ಶೆಯ ಮಾರ್ಗಗಳು ಅಂತ ಗುರುತಿಸಲಾಗಿದೆ. ಆದರೆ ಇವು ವಿಭಾಗಗಳು ಅಂತ ಹೇಳೋಕ್ಕಾಗಲ್ಲ. ಒಂದು ಒಳ್ಳೆಯ ವಿಮರ್ಶೆಯಲ್ಲಿ ಈ 4 ಅಂಶಗಳು ಒಂದಲ್ಲ ಒಂದು ಪ್ರಮಾಣದಲ್ಲಿ ಇದ್ದೇ ಇರಬೇಕು. ಸಾಹಿತ್ಯ ವಿಮರ್ಶಾ ಕ್ಷೇತ್ರದಲ್ಲಿ ಹಲವಾರು ಪ್ರಕಾರಗಳನ್ನು ಗುರುತಿಸುವ ಪ್ರಯತ್ನ ನಡೆದೇ ಇದೆ. ಯುಗ ಮನೋಧರ್ಮದ ಸಂಕೀರ್ಣತೆ, ವೈಜ್ಞಾನಿಕ ದೃಷ್ಟಿಗಳು ಸಾಹಿತ್ಯದ ಮೇಲೆ ಅಷ್ಟೇ ಅಲ್ಲದೆ ವಿಮರ್ಶೆಯ ಮೇಲೆ ಸಹ ಪರಿಣಾಮ ಬೀಳಿದೆ. ಈ ನಿಟ್ಟಿನಲ್ಲಿ ವಿಮರ್ಶೆಯ ವಿವಿಧ ಮಾರ್ಗಗಳು ಯಾವ್ಯಾವುದು ಅಂದರೆ, ತಂತ್ರನಿಷ್ಠೆ ಅಥವಾ ರೂಪನಿಷ್ಠೆ, ಸಮಾಜನಿಷ್ಠೆ ವಿಮರ್ಶೆ, ಮನಃಶಾಸ್ತ್ರೀಯ ವಿಮರ್ಶೆ ಹಾಗೂ ನೀತಿನಿಷ್ಠ ವಿಮರ್ಶೆ ಅಥವಾ ತತ್ವನಿಷ್ಠ ವಿಮರ್ಶೆ. ಹೀಗೆ ವಿಮರ್ಶೆಯನ್ನು 4 ಪ್ರಾಕಾರಗಳು ಅಥವಾ ವಿಧಾನಗಳು ಅಥವಾ ಬಗೆಗಳು ಅಂತ ವಿಂಗಡಿಸಲಾಗಿದೆ. ರೂಪನಿಷ್ಠೆ, ಸಮಾಜನಿಷ್ಠೆ, ಮನಃಶಾಸ್ತ್ರೀಯ ನಿಷ್ಠೆ ಹಾಗೂ ನೀತಿನಿಷ್ಠೆ. ಆದರೆ ಯಾವುದೇ ವಿಮರ್ಶೆಯಲ್ಲೂ ಈ ಎಲ್ಲ ಅಂಗಗಳನ್ನು, ಈ ಎಲ್ಲ ವಿಧಾನಗಳನ್ನು ಅಳವಡಿಸಿಕೊಳ್ಳೋದು ಮುಖ್ಯ. ಈ ಎಲ್ಲ ಪ್ರಕಾರ ಒಳಗೆ ವಿವರವಾಗಿ ಮುಂದಿನ ಘಟಕದಲ್ಲಿ ಓದೋಣ. ಈ ರೂಪನಿಷ್ಠ ಅಥವಾ ತಂತ್ರನಿಷ್ಠ ವಿಮರ್ಶೆಯಲ್ಲಿ ಕೃತಿಯ ರೂಪ, ಬೆಳವಣಿಗೆಯ ಕ್ರಮ, ಯಲ್ಲಿರುವ ವಿವಿಧ ಅಂಗಗಳ ಸಮನ್ವಯ ಹೇಗಿದೆ ಮತ್ತು ವೈಶಿಷ್ಟ್ಯತೆ, ಈ ಎಲ್ಲಗಳ ವಿಮರ್ಶೆ ರೂಪನಿಷ್ಠ ಅಥವಾ ತಂತ್ರನಿಷ್ಠ ವಿಮರ್ಶೆ ಅಂತ ಹೇಳಬಹುದು. ಈ ರೂಪನಿಷ್ಠ ವಿಮರ್ಶೆಯ ಪ್ರತಿಪಾದಕರು ಎಲಿಯಟ್, ರಿಚರ್ಡ್ಸ್, ಹ್ಯೂಮ್, ಲೀವಿಸ್
ಬ್ಲ್ಯಾಕ್ಮರ್, ಕಿನೆತ್ ಬ್ರೂಕ್ಸ್ ಮೊದಲಾದವರು ಅಂತ ಹೇಳಲಾಗಿದೆ. ಹೀಗಾಗಿ ಈ ರೂಪನಿಷ್ಠ ವಿಮರ್ಶೆಯಲ್ಲಿ ಕಾವ್ಯದಲ್ಲಿ ತಂತ್ರಗಳು ಹೇಗಿವೆ, ಕಾವ್ಯದ ಬಾಹ್ಯರೂಪ ಹೇಗಿದೆ, ಕಾವ್ಯದ ಪ್ರತಿಮೆ ಏನು, ಕಾವ್ಯದಲ್ಲಿ ಅಳವಗೊಂಡಿರುವ ತಾಂತ್ರಿಕತೆ ಏನು, ಇವುಗಳೆಲ್ಲವನ್ನು ರೂಪನಿಷ್ಠ ವಿಮರ್ಶೆ ನೋಡುತ್ತೆ. ಹಾಗೂ ರೂಪ ಕಾವ್ಯದ ದೇಹ ಅನ್ನೋದನ್ನು ಮರಿಬಾರ್ದು. ಆದ್ದರಿಂದ ದೇಹದ ಸೌಂದರ್ಯ ಎಷ್ಟೇ ಇದ್ದರೂ ಆತ್ಮದ ಗುಣ ಬಹಳ ಮುಖ್ಯ ಅನ್ನೋದು ಸಹ ನಾವು ಈಗ ನೆನಪಿನಲ್ಲಿಟ್ಕೋಬೇಕಾಗುತ್ತೆ. ಆದ್ದರಿಂದ ರೂಪನಿಷ್ಠ ವಿಮರ್ಶೆ ಪರಿಪೂರ್ಣ ಕೃತಿಯ ವಿಮರ್ಶೆ ಅಲ್ಲ. ರೂಪ ಅನ್ನೋದು ಬರೀ ಬಾಹ್ಯ ರೂಪ. ಆದ್ದರಿಂದ ಕಾವ್ಯವನ್ನು ಸಂಪೂರ್ಣವಾಗಿ ವಿಮರ್ಶೆ ಮಾಡಬೇಕಾದ್ರೆ ರೂಪನಿಷ್ಠ ವಿಮರ್ಶೆ ಜೊತೆಗೆ ಉಳಿದ ವಿಮರ್ಶೆಗಳನ್ನು ಸಹ ಮಾಡಲೇಬೇಕಾಗುತ್ತೆ. ಇನ್ನು ಸಮಾಜಶಾಸ್ತ್ರೀಯ ವಿಮರ್ಶೆ ಅಂದ್ರೇನು? ಸಾಹಿತ್ಯಕ್ಕೂ ಸಮಾಜಕ್ಕೂ ನಿಕಟವಾದ ಅವಿಭಾಜ್ಯ ಸಂಬಂಧವಿದೆ ಎಂಬ ತತ್ವ ಹಲವಾರು ತತ್ವಜ್ಞಾನಿಗಳು ಪ್ರತಿಪಾದಿಸಿದ್ದಾರೆ. ಇಲ್ಲಿ ವಿಭಿನ್ನವಾದ ಅಭಿಪ್ರಾಯಗಳು ಸಹ ಇದೆ. ಬ್ರಾಡ್ಲೆ ಹೇಳ್ತಾನೆ, ಸಹೃದಯನಿಗೆ ಆನಂದ ಕೊಡೋದು ಬಿಟ್ಟರೆ ಬೇರೆ ಯಾವುದೇ ಉಪಯೋಗ ಕಾವ್ಯದಿಂದ ಇಲ್ಲ ಅಂತ ಬ್ರಾಡ್ಲೆ ಹೇಳ್ತಾನೆ. ಆದರೆ ರಿಚರ್ಡ್ಸ್ ಏನು ಹೇಳ್ತಾನೆ ಅಂದರೆ, ಕಾವ್ಯ ಹೊರ ಜಗತ್ತಿನ ಮೇಲೆ ಪರಿಣಾಮ ಬೀಳುತ್ತೆ ಅಂತ ರಿಚರ್ಡ್ಸ್ ಹೇಳ್ತಾನೆ. ಫ್ರೆಂಚ್ ವಿಮರ್ಶಕ ಟೇನ್ ಏನು ಹೇಳ್ತಾನೆ ಅಂದರೆ, ಯಾವುದೇ ಸಾಹಿತ್ಯ ಕಾಲದ ಮೇಲೆ, ಅಲ್ಲಿರುವ ಜನಾಂಗದ ಮೇಲೆ, ಅದು ಸೃಷ್ಟಿಯಾಗ್ತಾ ಇರುವ ಪರಿಸರದ ಪ್ರಭಾವದಿಂದ ಮೂಡಿಬರುತ್ತೆ. ಅಷ್ಟೇ ಅಲ್ಲದೆ ಮಾರ್ಕ್ಸ್ವಾದಿಗಳು ಸಹ ಕಾವ್ಯದ ರಚನೆ ವೈಯಕ್ತಿಕ ಅಲ್ಲ, ಅದೊಂದು ಸಾಮಾಜಿಕ ಪ್ರಯತ್ನ ಅಂತ ಹೇಳ್ತಾರೆ. ಹೀಗಾಗಿ ಕಾವ್ಯಕ್ಕೂ ಸಮಾಜಕ್ಕೂ ಅವಿನಾಭಾವ ಸಂಬಂಧ ಇದೆ ಅನ್ನೋದು ಸ್ಪಷ್ಟವಾಗುತ್ತೆ. ಕಲಾವಿದನ ಮುಂದೆ ಅಂದರೆ ಕವಿಯ ಮುಂದೆ ಸಾಮಾಜಿಕವಾದ 2 ಕರ್ತವ್ಯಗಳಿವೆ ಎನ್ನುತ್ತಾರೆ ಮಾರ್ಕ್ಸ್ವಾದಿಗಳು. ಮೊದಲನೇ ಕರ್ತವ್ಯ ಏನು ಅಂದರೆ, ಸಮಾಜ ಆತನ ಮೇಲೆ ಹೊರಿಸಿರುವ ಕರ್ತವ್ಯವನ್ನು ನಿರ್ಭಾಯಿಸೋದು. ಇನ್ನೊಂದು, ಸಾಮಾಜಿಕ ಪರಿಸರಗಳಿಂದ ಆತ ಪಡೆದ ಅನುಭವಗಳನ್ನು ಕಾವ್ಯದಲ್ಲಿ ತರೋದು. ಹೀಗಾಗಿ ಸಾಹಿತ್ಯಕ್ಕೆ ಸಾಮಾಜಿಕ ಹೊಣೆ ಬಹಳ ವಿಸ್ತಾರವಾದ ಮಟ್ಟದಲ್ಲಿರುತ್ತೆ ಅಂತ ಹೇಳಬಹುದು. ಈ ಒಂದು ತತ್ವ ಸಮಾಜ ಮತ್ತು ಕಾವ್ಯ ಒಂದಕ್ಕೊಂದು ಬಹಳ ಅವಿನಾಭಾವ ಸಂಬಂಧ ಹೊಂದಿದೆ ಎಂಬುದೇ ಸಮಾಜನಿಷ್ಠ ವಿಮರ್ಶೆಗೆ ತಳಹದಿ. ಇನ್ನು ಮೂರನೆಯದಾಗಿ ಮನಃಶಾಸ್ತ್ರೀಯ ವಿಮರ್ಶೆ. ಮನಃಶಾಸ್ತ್ರ ಈಚಿನ ದಿನಗಳಲ್ಲಿ ಸಾಹಿತ್ಯದೊಡನೆ ಅತ್ಯಂತ ನಿಕಟವಾದ ಸಂಪರ್ಕವನ್ನು ಪಡೆದುಕೊಳ್ತಾ ಇದೆ. ಸಾಹಿತ್ಯ ಅನ್ನೋದೇ ಮನಸ್ಸಿನ ನಿಗೂಢವಾದ ಒಂದು ಶಕ್ತಿಯ ಪರಿಣಾಮ. ಅದನ್ನು ಪ್ರತಿಭೆ, ಇಮ್ಯಾಜಿನೇಷನ್, ಇಂಟ್ಯೂಷನ್ ಎಂಬ ವಿವಿಧ ಹೆಸರುಗಳಿಂದ ಕರೆಯಲಾಗ್ತಾ ಇದೆ. ಕ್ರೋಷೆ ಏನು ಹೇಳ್ತಾನೆ ಅಂದರೆ, ಪರ್ಸೆಪ್ಷನ್, ಸೆನ್ಸೇಷನ್, ಅಸೋಸಿಯೇಷನ್, ರೆಪ್ರೆಸೆಂಟೇಷನ್, ಈ ಎಲ್ಲ ಮಾನಸಿಕ ಶಕ್ತಿಗಳನ್ನು ಒಳಗೊಂಡು ಇವುಗಳಿಗೆ ಅತೀತವಾದ ಒಂದು ಶಕ್ತಿ, ಮನಸ್ಸಿನ ಒಂದು ವಿಶಿಷ್ಟವಾದ ಶಕ್ತಿ, ಅದರಿಂದನೇ ಕೃತಿ ರಚನೆಯಾಗೋದು. ಶೆಲ್ಲಿ ಹೇಳೋ ಹಾಗೆ ಮನಸ್ಸಿನ ಶಕ್ತಿಗಳು 2, ಒಂದು ತರ್ಕಶಕ್ತಿ, ಮತ್ತೊಂದು ಪ್ರತಿಭಾಶಕ್ತಿ. ಆಲೋಚನೆಗಳ ನಡುವೆ ಇರುವ ಸಂಬಂಧವನ್ನು ವಿವೇಚಿಸುವುದು ಮನಸ್ಸಿನ ತರ್ಕಶಕ್ತಿ. ಈ ಆಲೋಚನೆಗಳಿಂದ ಹಾಗೂ ತನ್ನ ಅನುಭವದಿಂದ ಬೆಳಗುವುದು ಪ್ರತಿಭಾಶಕ್ತಿ. ಶೆಲ್ಲಿ ತನ್ನ ಕಾವ್ಯ ಸಮರ್ಥನೆ ಡಿಫೆನ್ಸ್ ಆಫ್ ಪೊಯೆಟ್ರಿನಲ್ಲಿ ಈ ಎಕ್ಸ್ಪ್ರೆಷನ್ ಆಫ್ ಇಮ್ಯಾಜಿನೇಷನ್, ತನ್ನ ಪ್ರತಿಭಾಶಕ್ತಿಯ, ಒಬ್ಬ ಕವಿಯು ತನ್ನ ಪ್ರತಿಭಾಶಕ್ತಿಯ ಅಭಿವ್ಯಕ್ತಿಯನ್ನು ಹೇಗೆ ಮಾಡಿಕೊಳ್ತಾನೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾನೆ. ಪ್ರತಿಭೆಯ ಬಗ್ಗೆ, ಅದಕ್ಕೆ ಮನಃಶಾಸ್ತ್ರದ ಸಂಬಂಧದ ಬಗ್ಗೆ ಬಹಳಷ್ಟು ವಿಷಯನ ಈ ಡಿಫೆನ್ಸ್ ಆಫ್ ಪೊಯೆಟ್ರಿನಲ್ಲಿ ಹೇಳಿದ್ದಾನೆ. ಮನಃಶಾಸ್ತ್ರದ ಹಿನ್ನೆಲೆಯಲ್ಲಿ ವಿಮರ್ಶೆ ಮಾಡುವುದು ಅನಾದಿ ಕಾಲದಿಂದ ಬಂದಿತ್ತು ಅಂತ ಹೇಳ್ಬೋದು. ಅರಿಸ್ಟಾಟಲ್ ಹೇಳುವ ಕಥಾರ್ಸಿಸ್ ಅಂದರೆ ಶೋಧನೆ ಎಂಬುದಾಗಲಿ, ಭರತನ
ಸ್ಥಾಯಿ ಭಾವ, ಸಂಚಾರ ಭಾವಗಳಾಗಲಿ, ಆನಂದವರ್ಧನ ಮತ್ತು ಅಭಿನವಗುಪ್ತರು ಹೇಳುವ ಸಾಧಾರೀಕರಣ ಹೇಳಬಹುದು. ಈ ಎಲ್ಲವೂ ಮನಃಶಾಸ್ತ್ರಕ್ಕೆ ಸಂಬಂಧಿಸಿದ್ದೇ ಆಗಿವೆ. ಫ್ರಾಯ್ಡ್ ಹೇಳೋದೇನೆಂದರೆ, ಮನುಜರಲ್ಲಿ ಅವ್ಯಕ್ತವಾದ ಚಿತ್ತ ಅಡಗಿರುತ್ತೆ, ಅದು ಯಾವುದೋ ಒಂದು ರೂಪದಲ್ಲಿ, ಕಾವ್ಯದ ರೂಪದಲ್ಲಿ ಸಹ ಹೊರಬರುತ್ತೆ ಅನ್ನೋದನ್ನು ಫ್ರಾಯ್ಡ್ ಹೇಳಿದ್ದಾನೆ. ಫ್ರಾಯ್ಡ್ನ ಸಿದ್ಧಾಂತಕ್ಕಿಂತ ಭಿನ್ನವಾದ ನಿಲುವುಳ್ಳ ಇನ್ನೊಬ್ಬ ಮನಃಶಾಸ್ತ್ರಜ್ಞ C.J. ಯುಂಗ್. ಯುಂಗ್ ಹೇಳೋದೇನು ಅಂದರೆ, ಜನಾಂಗದ ಒಟ್ಟು ಮನಸ್ಸು ಅಪ್ರಜ್ಞಾಪೂರ್ವಕವಾಗಿ ಸಮಷ್ಟಿ ಶಕ್ತಿಯಾಗುತ್ತದೆ. ಹಾಗೆ ಮತ್ತೊಬ್ಬ ಹರ್ಬರ್ಟ್ ರೀಡ್ ಅನ್ನೋರು ಏನು ಹೇಳ್ತಾರೆ ಅಂದರೆ, ಕಾವ್ಯವಷ್ಟೇ ಅಲ್ಲ, ಕವಿಯ ಮಾನಸಿಕ ಸ್ಥಿತಿಯನ್ನು ಸಹ ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅಂತ ಹರ್ಬರ್ಟ್ ರೀಡ್ ಹೇಳ್ತಾನೆ. ರಿಚರ್ಡ್ಸ್ ಏನು ಹೇಳ್ತಾನೆ ಅಂದರೆ, ಎರಡು ಬಗೆಯ ಮೌಲ್ಯಗಳಿರುತ್ತೆ, ಒಂದು ಸಹಜ ಮೌಲ್ಯ, ಇನ್ನೊಂದು ತಾತ್ಕಾಲಿಕ ಮೌಲ್ಯಗಳು. ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮನಃಶಾಸ್ತ್ರೀಯ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಬೇಕು ಅಂತ ರಿಚರ್ಡ್ಸ್ ಹೇಳ್ತಾನೆ. ಒಟ್ಟಿನಲ್ಲಿ ವಿಮರ್ಶೆಯ ಮೇಲೆ ಮನಃಶಾಸ್ತ್ರದ ಪ್ರಭಾವ ಹೇಗಾಯಿತು ಅಂದರೆ 3 ಬಗೆಯಲ್ಲಾಯಿತು ಅಂತ ಹೇಳ್ಬೋದು. ಒಂದನೇದು, ಮೀಮಾಂಸೆಯಲ್ಲಿ ಹೊಸ ದೃಷ್ಟಿ ಬಂತು, ಕಲೆ ಕಲಾವಿದನ ಸಂಬಂಧದ ವಿಶ್ಲೇಷಣೆ ಆಯಿತು, ಹಾಗೂ ಮೂರನೆಯದಾಗಿ ಪಾತ್ರಗಳನ್ನು ನಿಯಂತ್ರಿಸುವ ಪ್ರವೃತ್ತಿಯ ವಿವೇಚನೆ ಸಹ ಮನಃಶಾಸ್ತ್ರದ ಪ್ರಭಾವದಲ್ಲಿ ಆದ ವಿಮರ್ಶೆಯ ಬಗ್ಗೆ ಹೇಳಬಹುದು. ಇನ್ನು 4ನೆಯದಾದ ನೀತಿನಿಷ್ಠ ವಿಮರ್ಶೆ ಅಂದ್ರೇನು ಅಂತ ನೋಡೋಣ. ಈ ನೀತಿನಿಷ್ಠ ವಿಮರ್ಶೆಯಲ್ಲಿ ಕಾವ್ಯದ ವಸ್ತುವಿನ ವಿಮರ್ಶೆ ಬಹಳ ಮುಖ್ಯ. ಜೀವನದಲ್ಲಿ ಕಾಣುವ ಸಮಸ್ಯೆಗಳನ್ನು ಸಾಹಿತ್ಯ ಅಭಿವ್ಯಕ್ತಿಗೊಳಿಸುತ್ತೆ. ಆ ಚಿತ್ರಣದಿಂದ, ಆ ಅಭಿವ್ಯಕ್ತಿಯಿಂದ ಉಂಟಾಗುವ ಒಟ್ಟು ಪರಿಣಾಮ ಏನು ಎಂಬುದು ಒಂದು ನೀತಿನಿಷ್ಠ ವಿಮರ್ಶೆಯಲ್ಲಿ ಬರುತ್ತೆ. ಆ ಪರಿಣಾಮ ಉಂಟಾಗುವುದರಲ್ಲಿ ಕಾವ್ಯ ಹೇಗೆ ತನ್ನ ಕೊಡುಗೆಯನ್ನು ನೀಡಿದೆ, ಯಾವ ರೀತಿಯ ಪರಿಣಾಮ ಉಂಟಾಗಿದೆ, ಅದು ಎಷ್ಟರ ಮಟ್ಟಿಗೆ ಕಾವ್ಯದಲ್ಲಿ ಕಲಾತ್ಮಕವಾಗಿ ಚಿತ್ರಿತವಾಗಿದೆ ಅನ್ನೋದು ಸಹ ಬಹಳ ಮುಖ್ಯ. ರೂಪನಿಷ್ಠ ವಿಮರ್ಶೆ ರೂಪಕ್ಕೆ ಹೆಚ್ಚು ಗಮನ ಕೊಟ್ಟರೆ, ಅಂದರೆ ಫಾರ್ಮ್ಗೆ ಹೆಚ್ಚು ಗಮನ ಕೊಟ್ಟರೆ, ನೀತಿನಿಷ್ಠ ವಿಮರ್ಶೆ ಅದರೊಳಗಿನ ವಸ್ತುವಿಗೆ, ಅಂದರೆ ಕಂಟೆಂಟ್ಗೆ ಮಹತ್ವ ಕೊಡುತ್ತೆ. ಈ ನೀತಿನಿಷ್ಠ ವಿಮರ್ಶೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನೆನಪಿಟ್ಕೋಬೇಕಾಗಿರೋದು, ವಿಮರ್ಶಕ ತನ್ನ ಮತ್ತು ತಾನು ವಿಮರ್ಶಿಸಲಿರುವ ಕೃತಿಯ ಕೃತಿಕಾರನ ಮನೋಧರ್ಮವನ್ನು ಮುಖ್ಯವಾಗಿಟ್ಟುಕೊಳ್ಳದೆ, ಮೂಲಭೂತವಾದ ಮೌಲ್ಯಗಳು ಏನಿದೆ ಆ ಕೃತಿಯಲ್ಲಿ ಅದನ್ನು ಮಾತ್ರ ಆಧಾರದಲ್ಲಿಟ್ಕೊಂಡು ವಿಮರ್ಶೆ ಮಾಡಬೇಕು. ಹಾಗೆ ಎಲಿಯಟ್ ಹೇಳ್ತಾನೆ, ಕರೆಕ್ಷನ್ ಆಫ್ ಟೇಸ್ಟ್ ಅಂತ ಹೇಳ್ತಾನೆ. ಅಂದರೆ ಒಂದು ಸಾಹಿತ್ಯ ಜನತೆಯನ್ನು ನೈತಿಕ ವಿನಾಶಕ್ಕೆ ಅದರ ಕಡೆ ಕೊಂಡೊಯ್ಯೋದಾದರೆ ವಿಮರ್ಶಕ ಅದನ್ನು ತಿದ್ದಬೇಕು. ಜನತೆಯ ಅಭಿರುಚಿಯನ್ನು ತಿದ್ದೋದ್ರಲ್ಲಿ ವಿಮರ್ಶಕನ ಪಾತ್ರ ಹಿರಿದಾದುದು ಅಂತ ಎಲಿಯಟ್ ಹೇಳ್ತಾನೆ. ಹೀಗಾಗಿ ನೀತಿನಿಷ್ಠ ವಿಮರ್ಶೆ ಹೇಗಿರಬೇಕು ಅಂದರೆ, ನೀತಿನಿಷ್ಠವಾಗಿ ಹೊರಟು ತಾತ್ವಿಕವಾಗಿ ಬೆಳೆದು ದರ್ಶನದಲ್ಲಿ ಕೊನೆಯಾಗಬೇಕು. ಅದು ನೀತಿನಿಷ್ಠ ವಿಮರ್ಶೆ. ಇನ್ನು ಈ 4 ಮಾರ್ಗಗಳನ್ನು, ವಿಮರ್ಶೆಯ 4 ಮಾರ್ಗಗಳನ್ನು ನೋಡಿದ್ವಿ. ರೂಪನಿಷ್ಠ ವಿಮರ್ಶೆ, ಸಮಾಜನಿಷ್ಠ ವಿಮರ್ಶೆ, ಮನಃಶಾಸ್ತ್ರೀಯ ವಿಮರ್ಶೆ, ನೀತಿನಿಷ್ಠ ವಿಮರ್ಶೆ. ಈ 4 ರೀತಿಯ ವಿಮರ್ಶೆಗಳು ವಿರೋಧವಾಗಲಿ, ಒಂದಕ್ಕೊಂದು ಆಗಲಿ ಅಥವಾ ಭಿನ್ನವಾಗಿ ಆಗಲಿ ಇಲ್ಲ. ಪ್ರತಿಯೊಂದು ಒಂದಕ್ಕೊಂದು ಪೂರಕವಾಗಿವೆ. ಯಾವುದೇ ವಿಮರ್ಶೆ ಪರಿಪೂರ್ಣವಾಗಿರಬೇಕಾದರೆ ಈ 4 ಮಾರ್ಗಗಳನ್ನು, ಈ 4 ವಿಧಾನಗಳನ್ನು ಸಮನ್ವಯಗೊಳಿಸಿಕೊಂಡು ವಿಮರ್ಶೆಯನ್ನು ಕೈಗೊಳ್ಳಬೇಕು. ಅದು ಸಮನ್ವಯ ಮಾರ್ಗ. ಒಂದು ವಿಮರ್ಶೆ ಸತ್ವಶಾಲಿಯಾಗಿರಬೇಕಾದರೆ ಸಾಹಿತ್ಯದ ಅನುಭವವನ್ನು ಕಂಡುಕೊಳ್ಳುವ ಅಂತರ್ದೃಷ್ಟಿ ವಿಮರ್ಶಕನಿಗೆ ಇರಬೇಕು. ವಿಮರ್ಶಕ ಆಯಾ ಕಲೆಯ ವಿಚಾರದಲ್ಲಿ ಅಪಾರವಾದ ವಿಷಯ ಪರಿಜ್ಞಾನ ಹೊಂದಿರಬೇಕು.
ಒಂದು ವಿಷಯವನ್ನು, ಕಾವ್ಯದಲ್ಲಿರುವ ವಿಷಯವನ್ನು ತೌಲನಿಕವಾಗಿ ನೋಡುವ ಪರಿಣಿತ ಮನಸ್ಸು ಇರಬೇಕು. ಹೀಗಾಗಿ ಸಾಹಿತ್ಯ ಸೃಷ್ಟಿ ಮತ್ತು ವಿಮರ್ಶೆ ನಿಂತ ನೀರಲ್ಲ, ನಿತ್ಯ ನೂತನ, ನಿರಂತರ ಪರಿವರ್ತನಾಶೀಲ. ಈ ಪರಿವರ್ತನೆಯಲ್ಲಿ ಆಳವಾದ ಅಚಲವಾದ ತತ್ವಗಳಿವೆ. ಚಿಂತನ ಚೈತನ್ಯ ಚಿಮ್ತಾ ಇರುತ್ತೆ. ಆದ್ದರಿಂದ ಸತ್ವಶಾಲಿಯಾದ ಕಾವ್ಯ ಆಗಲಿ, ಕಾವ್ಯ ಮೀಮಾಂಸೆಯಾಗಲಿ, ವಿಮರ್ಶೆಯಾಗಲಿ ಪರಿವರ್ತನೆಯ ಪ್ರವಾಹವನ್ನು ದಾಟಿ ದೇಶ ಕಾಲಗಳನ್ನು ಮೀರಿ ಶಾಶ್ವತವಾಗಿ ಉಳಿದಿರುತ್ತೆ. ಈ ಸಂಚಿಕೆಯ ಕಡೆಯ ಘಟಕ ವಿಮರ್ಶೆಯ ವಿಧಾನಗಳು ಭಾಗ 2. ಇದರಲ್ಲಿ ಅನ್ವಯಿಕ ವಿಮರ್ಶೆ ಹಾಗೂ ರೂಪನಿಷ್ಠೆ ಈ ಎರಡುಗಳ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಅನ್ವಯಿಕ ವಿಮರ್ಶೆ ಅಂದರೆ ಅಪ್ಲೈಡ್ ಕ್ರಿಟಿಸಿಸಮ್ ಅಥವಾ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್. ವಿಮರ್ಶೆಯ ಸೂತ್ರಗಳನ್ನು, ಅದರ ಬಗೆಗಳನ್ನು ವಿವೇಚಿಸುವುದು ಒಂದು ತಾತ್ವಿಕ ಮುಖ ಅಂತ ಹೇಳಬಹುದು. ಈ ತತ್ವಗಳನ್ನು ಯಾವುದಾದರೂ ಒಂದು ಕೃತಿಗೆ ಅನ್ವಯಿಸಿ ವಿಮರ್ಶೆ ಮಾಡೋದು ಅದರ ಕ್ರಿಯಾತ್ಮಕ ಅಭಿವ್ಯಕ್ತಿ. ಇದು ಅನ್ವಯಿಕ ವಿಮರ್ಶೆ. ಅಂದರೆ ವಿಮರ್ಶೆಯ ತತ್ವಗಳನ್ನು ಉಪಯೋಗಿಸಿ ಮಾಡುವ ವಿಮರ್ಶೆಯೇ ಅನ್ವಯಿಕ ವಿಮರ್ಶೆ. ಸಿದ್ಧಾಂತದ ಸೂತ್ರಗಳನ್ನು ಅನ್ವಯಿಸಿ ನೋಡಬೇಕು. ಈ ಅನ್ವಯಿಕ ವಿಮರ್ಶೆಯಲ್ಲಿ ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರೋದು, ವಿಮರ್ಶೆ ಯಾಂತ್ರಿಕವಾದ ಕ್ರಿಯೆ ಅಲ್ಲ. ಯಾಕೆ ಅಂದರೆ ಒಂದು ಕಲಾಕೃತಿ ಸೃಜನಶೀಲ ಪ್ರತಿಭೆಯ ಫಲಿತಾಂಶ ಅಂತ ಹೇಳಬಹುದು. ಹಾಗೂ ಒಂದು ಕಲಾಕೃತಿಗೆ ವಿವಿಧ ಮನಸ್ಸುಗಳು ವಿವಿಧ ಬಗೆಯ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಒಂದು ಕೃತಿಯು ವಿವಿಧ ಕಾಲಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ, ವಿವಿಧ ಬಗೆಯ ವಿಶ್ಲೇಷಣೆಗೆ, ವಿವಿಧ ಬಗೆಯ ಅಭಿಪ್ರಾಯಗಳಿಗೆ, ವಿವಿಧ ಬಗೆಯ ಪ್ರತಿಕ್ರಿಯೆಗಳಿಗೆ ಒಳಗೊಳ್ಳುತ್ತೆ. ವಿಮರ್ಶಾ ಸೂತ್ರಗಳು ಕೇವಲ ಬೌದ್ಧಿಕ ಜ್ಞಾನದಿಂದ ಲಭಿಸೋದಿಲ್ಲ. ಕೃತಿಯ ಒಳಗೆ ಇಳಿಯಬೇಕು. ಅದನ್ನು ವಿಮರ್ಶಿಸುವುದಕ್ಕೆ ಮೊದಲು ವಿಮರ್ಶಕ ತಾನು ಅದನ್ನು ಅನುಭವಿಸಬೇಕು. ಕೇವಲ ಪುಸ್ತಕ ಜ್ಞಾನ ಸಾಲದು, ಲೋಕಾನುಭವ ಇರಬೇಕು, ಸಂಸ್ಕಾರ ಇರಬೇಕು, ಸೌಹೃದಯ ಇರಬೇಕು. ಈ ಎಲ್ಲವನ್ನು ಇಟ್ಟುಕೊಂಡು ವಿಮರ್ಶೆಯ ಸೂತ್ರಗಳೊಡನೆ ಅದನ್ನು ಅಂದರೆ ಕೃತಿಯನ್ನು ಅನ್ವಯಿಸಿ ಹೊರಗೆ ಹಚ್ಚಿ ವಿವೇಚನೆ ಮಾಡಿ ವಿಶ್ಲೇಷಣೆ ಮಾಡಬೇಕು ವಿಮರ್ಶಕ. ವಿಶ್ಲೇಷಣೆ ಮಾಡುವಾಗ ಯಾವ ಅಂಶಗಳನ್ನು ವಿಶ್ಲೇಷಣೆ ಮಾಡಬೇಕು ಅಂದರೆ ಕೃತಿಯ ರೂಪ, ಪ್ರತಿಮೆ, ಪದಪ್ರಯೋಗ, ಉದ್ದೇಶ, ಅದರ ಆ ಕೃತಿ ತನ್ನ ಉದ್ದೇಶವನ್ನು ಎಷ್ಟರ ಮಟ್ಟಿಗೆ ಸಾಧಿಸಿದೆ, ಈ ಎಲ್ಲ ಅಂಶಗಳನ್ನು ವಿಶ್ಲೇಷಣೆ ಮಾಡಿ ನಂತರ ವಿಮರ್ಶಕ ತನ್ನ ಅಭಿಪ್ರಾಯವನ್ನು ಮಂಡಿಸಬೇಕು. ರೂಪನಿಷ್ಠೆ ವಿಮರ್ಶೆಯ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಯಾವುದೇ ಕೃತಿಯ ವಿಮರ್ಶೆಯಲ್ಲಿ ರೂಪಾಂಶವನ್ನು ವಿವೇಚಿಸದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆ ಕೃತಿಯ ರೀತಿ, ಅಲಂಕಾರ, ಛಂದಸ್ಸು ಇವೆಲ್ಲವನ್ನು ವಿಮರ್ಶೆ ಮಾಡಲೇಬೇಕಾಗತ್ತೆ. ಕವಿಯ ಅನುಭವಕ್ಕೆ ತಕ್ಕಂತೆ ಪದರಚನೆ ಇರುತ್ತೆ, ಉಕ್ತಿ ವಿನ್ಯಾಸ ಇರುತ್ತೆ, ಅಲಂಕಾರಗಳಿರುತ್ತೆ, ಪ್ರತಿಮೆಗಳು ಇರುತ್ತೆ. ಈ ಕಾವ್ಯದ ರೂಪಗಳಾದ ರೀತಿ, ಅಲಂಕಾರ ಇವುಗಳ ತತ್ವಗಳ ಪ್ರತಿಪಾದಕರು ರೀತಿಯೇ ಕಾವ್ಯದ ಆತ್ಮ ಅಂತ ವಾಮನ ಹೇಳ್ತಾನೆ, ಅಲಂಕಾರವೇ ಕಾವ್ಯದ ಆತ್ಮ ಅಂತ ಭಾಮಹ ಹೇಳ್ತಾನೆ. ಅವರುಗಳಿಗೆಲ್ಲ ಈ ರೂಪನೇ ಕಾವ್ಯದ ಆತ್ಮ ಅನ್ನೋ ಒಂದು ಪ್ರತಿಪಾದನೆಯನ್ನು ಮಾಡಿದ್ರೂ ಸಹ ನಂತರ ಅವುಗಳೆಲ್ಲ ಕೇವಲ ಶರೀರ, ಆತ್ಮ ಅನ್ನೋದು ಬೇರೆಯದು, ಧ್ವನಿ ಮೊದಲಾದವು ಅಂತ ನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈ ವಾಮಹ, ಭಾಮಹ ಮೊದಲಾದವರ ಮಾತಿಗೆ ಸಂವಾದಿ ಎನ್ನಂತೆ ಡ್ರೈಡನ್ ಏನು ಹೇಳ್ತಾನೆ ಅಂದರೆ, ಅಲಂಕಾರಗಳು ತಮಗೆ ತಾವೇ ಎಲ್ಲ ಅಂತ ಡ್ರೈಡನ್ ಹೇಳ್ತಾನೆ. ಈ ರೂಪ ಅನ್ನೋದು ಅಂದರೆ ಅಲಂಕಾರ, ರೀತಿ, ಛಂದಸ್ಸುಗಳು ಮುಖ್ಯವಾದದ್ದು ನಿಜ. ಆದರೆ ಇವು ಮಾರ್ಗಗಳು, ಇವು ಗುರಿಗಳಲ್ಲ.
ಈ ಮಾರ್ಗಗಳನ್ನು ಅವಲಂಬಿಸಿ ಎಂತಹ ಅನುಭವವನ್ನು ಸಹೃದಯನಿಗೆ ಕವಿ ತಂದುಕೊಟ್ಟಿದ್ದಾನೆ ಅನ್ನೋದು ವಿಮರ್ಶಕ ಕಂಡುಕೊಳ್ಬೇಕು. ಹಲವಾರು ಪ್ರಾಚೀನ ಕಾವ್ಯದ ಪದ್ಯಗಳು, ಅವುಗಳಲ್ಲಿ ಇರುವ ವಿಶಿಷ್ಟ ರಚನೆಗಳು ಕಾವ್ಯದ ರೂಪನಿಷ್ಠೆಗೆ ಒಳ್ಳೆಯ ಉದಾಹರಣೆಗಳಾಗಿವೆ. ಇವುಗಳ ವಿಮರ್ಶೆ ಪ್ರಾರಂಭದಲ್ಲಿ ರೂಪನಿಷ್ಠೆನೇ ಮುಖ್ಯ ಅಂತ ಅಂದ್ಕೊಂಡ್ರೂ ಸಹ ನಂತರ ಅಲ್ಲಿದ್ದ ರೀತಿ, ಅಲಂಕಾರ, ಛಂದಸ್ಸುಗಳನ್ನು ದಾಟಿಕೊಂಡು ಧ್ವನಿಯನ್ನು ಸಹ ಪರಿಗಣಿಸುತ್ತೆ, ರಸವನ್ನು, ಧ್ವನಿಯನ್ನು ಸಹ ಪರಿಗಣಿಸುತ್ತೆ. ಆಧುನಿಕ ಸಾಹಿತ್ಯದ ಭಾವಗೀತೆಗಳ ವಿಮರ್ಶೆ ಹೆಚ್ಚಾಗಿ ರೂಪನಿಷ್ಠವನ್ನು ಪರಿಗಣಿಸಿದೆ ಅಂತ ಹೇಳಬಹುದು. ಕನ್ನಡ ಸಾಹಿತ್ಯ ಪ್ರಕಾರದ ನವೋದಯ, ನವ್ಯ ಇವುಗಳಲ್ಲಿರುವ ಭಾವಗೀತೆಗಳು ಸತ್ವಯುತವಾದ ಕಾವ್ಯಗಳೂ ಆಗಿತ್ತು, ನವ್ಯವೂ ಆಗಿತ್ತು, ರಮ್ಯವೂ ಆಗಿತ್ತು. ಆದ್ದರಿಂದ ನವೋದಯ ಮತ್ತು ನವ್ಯದ ಭಾವಗೀತೆಗಳು ರೂಪನಿಷ್ಠವಾದುದು ಅಂತ ಹೇಳಬಹುದು. ನವೋದಯ ಕಾಲದ ಭಾವಗೀತೆಗಳನ್ನು ರಮ್ಯವಾದದ್ದು ಅಂತ ಹೇಳಬಹುದು. ಈ ರಮ್ಯ ಕಾವ್ಯಗಳು ನಾದ, ಲಯ, ವಿನ್ಯಾಸಗಳನ್ನು ಪ್ರಧಾನವಾಗಿ ಬಳಸಿ ಛಂದಸ್ಸಿನ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡಿತು. ಪ್ರಕೃತಿಯಿಂದ ಪಡೆದ ತೀವ್ರವಾದ ಹೃದಯ ಸಂವೇದನೆಗಳಿಗೆ, ಮಾನವನ ಸ್ವಭಾವದ ವಿವಿಧ ಮುಖಗಳಿಗೆ ಅಭಿವ್ಯಕ್ತಿಯನ್ನು ಕೊಟ್ಟಿತು. ಆದರೆ ನಂತರದ ನವ್ಯಕಾವ್ಯ ಬುದ್ಧಿಪ್ರಧಾನವಾಗಿ ಮಾನವ ಸ್ವಭಾವದ ಸಂಕೀರ್ಣತೆಯನ್ನು, ಜೀವನದ ಜಟಿಲತೆಯನ್ನು ಮುಖ್ಯ ವಸ್ತುವನ್ನಾಗಿ ಬಳಸಿಕೊಂಡಿತು. ಈ ರೂಪನಿಷ್ಠ ವಿಮರ್ಶೆಯ ಬಗ್ಗೆ ಮಾತನಾಡಬೇಕಾದ್ರೆ ಕುವೆಂಪು ಅವರ ಗಂಭೀರವಾದ ಗಜಗಮನದ ಸಾಲಂಕೃತ ಮಹಾಶೈಲಿಯನ್ನು ವಿಮರ್ಶಿಸುವುದು ನಾವು ನೋಡಿರ್ತೀವಿ. ಹಾಗೆ ಬೇಂದ್ರೆಯವರ ಜಾನಪದ ದಾಟಿಯ ಕಂಪನ್ನು ಪಡೆದ ಗತ್ತುಗಾರುಡಿಗಳ ಪವಾಡವನ್ನು ವಿಮರ್ಶಿಸುವುದು ಸಹ ನಾವು ಈ ರೂಪನಿಷ್ಠ ವಿಮರ್ಶೆಯಲ್ಲಿ ಕಾಣಬಹುದು. ನವ್ಯ ಸಾಹಿತ್ಯದಲ್ಲಿ ಪ್ರತಿಮೆಗಳ ನಿರ್ಮಾಣ ಅತಿಯಾಗಿ ಹೋಯಿತು ಅನ್ನೋದು ಸಹ ಈ ವಿಮರ್ಶೆಯಲ್ಲಿ, ರೂಪನಿಷ್ಠ ವಿಮರ್ಶೆಯಲ್ಲಿ ಗೊತ್ತಾಗುತ್ತೆ. ಈ ನವ್ಯದಲ್ಲಿ ಪ್ರತಿಮೆಗಳು ಹೆಚ್ಚು, ಬುದ್ಧಿ ಪ್ರಧಾನವಾದದ್ದು, ಇದರಲ್ಲಿ ತರ್ಕಶಕ್ತಿ ಹೆಚ್ಚು, ಒಗಟಾಗಿರುತ್ತೆ, ವಕ್ರತೆ ಇರುತ್ತೆ, ಚಮತ್ಕಾರ ಇರುತ್ತೆ. ಈ ಎಲ್ಲದರ ಪರಿಣಾಮವಾಗಿ ಸಹೃದಯನ ಮೇಲೆ ಪರಿಣಾಮ ಕಡಿಮೆ ಆಯಿತು ಅಂತ ಹೇಳಬಹುದು. ಇದು ನವ್ಯದ ದೌರ್ಬಲ್ಯ. ಹೀಗೆ ಈ ವಿಡಿಯೋದಲ್ಲಿ ಸಂಚಿಕೆ 8ರ ಸಾಹಿತ್ಯ ವಿಮರ್ಶೆಯ ಮೂಲ ತತ್ವಗಳ ಬಗ್ಗೆ ನಾವು ಪಾಶ್ಚಿಮಾತ್ಯ ವಿಮರ್ಶಕರ ಪರಿಚಯ ಮಾಡ್ಕೊಂಡ್ವಿ, ವಿಮರ್ಶೆಯ ಪರಿಚಯ ಮಾಡ್ಕೊಂಡ್ವಿ, ವಿಮರ್ಶೆಯ ಸ್ವರೂಪಗಳನ್ನು ತಿಳ್ಕೊಂಡ್ವಿ, ವಿಮರ್ಶೆಯ ವಿಧಾನಗಳನ್ನು ಸಹ ತಿಳ್ಕೊಂಡ್ವಿ. ಇಲ್ಲಿಗೆ ಈ ಸಂಚಿಕೆ 8ರ ಎಲ್ಲ ಅಂಶಗಳು ಈ ವಿಡಿಯೋದಲ್ಲಿ ಹೇಳಲಾಗಿದೆ. ನಮಸ್ಕಾರ.